ಒಟ್ಟಲ್ಲಿ ಅಂಬಿಕಾ ಜಸ್ಟ್ ಫ್ಲವರ್ ಅಲ್ಲ ಫೈರ್ ಎರಡೂ ಇದೆ ಹಾಗಾದ್ರೆ. ಕರೆಕ್ಟ್ ಹೌದು ಪಕ್ಕ ಕರೆಕ್ಟ್ ಇದು ಚೆನ್ನಾಗಿದೆ ಲೈನ್ ಇದು ಹೌದು. ಅಲ್ಲ ಅಂಬಿಕಾ ಪಾತ್ರ ಅಷ್ಟೇ ಈಸಿಯಾಗಿ ಇಲ್ಲ, ಅದು ಅದು ತುಂಬ ದೊಡ್ಡದಾಗಿದೆ ಆ್ಯಂಡ್ ಇಡೀ ಸಿನಿಮಾ ಪೂರ್ತಿ ಆವರಿಸ್ಕೋತಾರೆ. ಅವ್ರ ಪಾತ್ರ ನೋಡೋರಿಗೆ ತುಂಬ ಖುಷಿ ಕೊಡುತ್ತೆ ಆ್ಯಂಡ್ ಏನೋ ಓಕೆ ಸುಮಾರಷ್ಟು ಜನ ಹೆಣ್ಮಕ್ಳಿಗೆ ಇನ್ಸ್ಪೈರ್ ಆಗ್ಬೋದು. ಅಂದರೆ ನಾವು ಹಿಂಗೆ ಯಾಕೆ ಪ್ರಶ್ನೆ ಮಾಡೋಕ್ಕಾಗಲ್ಲ, ಅಥವಾ ನಾವು ಹಿಂಗೆ ಯಾಕೆ ಇರೋಕ್ಕಾಗಲ್ಲ, ನಾವು ಯಾಕೆ ಈ ಥರ ಲವ್ ಮಾಡೋಕ್ಕಾಗಲ್ಲ, ನಾವು ಯಾಕೆ ಈ ಥರ ಒಂದು ಬದುಕು ಕಟ್ಕೊಳಕ್ಕಾಗಲ್ಲ, ಇಷ್ಟು ಬ್ಯೂಟಿಫುಲ್ ಆಗಿರೋ ಲೈಫ್ ನಮಗೂ ಇರಬೇಕು ಅಂತ ಅನ್ಸ್ಬೋದು ತುಂಬ ಜನಕ್ಕೆ. ಇದ್ರ ಜೊತೆಗೆ ಸಿನಿಮಾದ ಕಂಟೆಂಟ್ ನೋಡಿದಾಗ ಮಧ್ಯದಲ್ಲಿ ಒಂದಷ್ಟು ವಿಚಾರಗಳು ಹೇಳ್ತೀರಿ. ಎಲ್ಲೋ ಒಂದು ಕಡೆ ಒಂದು ನಮ್ಮ ಜಾನಪದ ನಾಯಕರು, ಈಗ ಸಿದ್ದಯ್ಯ ಸ್ವಾಮಿ ಬನ್ನಿ ಹೇಳ್ತೀರಿ ಅಥವಾ ಮಾದೇಶ್ವರರ ಬಗ್ಗೆ ಹೇಳ್ತೀರಿ. ಕೆಲವೊಂದು ಕಡೆ ಸಾಮಾಜಿಕ ಕ್ರಾಂತಿಗೆ ಒಂದಷ್ಟು ಜನ ಮುಂದಾಳತ್ವ ವಹಿಸ್ತಾರೋ ನಾಯಕರುಗಳು ಪವಾಡ ಪುರುಷರು ಇಲ್ಲೆಲ್ಲ ಕಾಣಿಸ್ತಾ ಇದ್ದಾರೆ. ಸೊ ಅದೇ ಥರ ಇರುತ್ತೆ ಸಿನಿಮಾದುದ್ದಕ್ಕೂ ಈ ಒಂದು ಕ್ರಾಂತಿ. ಅಂದರೆ ನಮ್ಮ ಹಳೆ ಮೈಸೂರು ಭಾಗದ ಒಂದು ಚೇತನಗಳವರೆಲ್ಲ, ಸೊ ಅವ್ರು ಇಷ್ಟಪಡುವಂಥವ್ರಿಗೆ ಇಷ್ಟ. ಸ್ವಾಮಿ ಗೀತೆಗಳಾಗಲಿ ಇವತ್ತು ಅವೆಲ್ಲ ಒಂಥರ ತುಂಬ ಪ್ರೋಗ್ರೆಸಿವ್ ಆಗಿದ್ದಾವೆ. ಆಮೇಲೆ ವಿಚಾರಗಳೇ ಬೇರೆ ಲೆವೆಲ್ಗಿದೆ. ಆ ಥರದ್ದು ಹಾಡು ತರಕ್ಕೆ ನನಗೆ ಅದೇ ಮೂಲ ಕಾರಣ. ಮಾದೇವ ಹಾಡಾಗಲಿ, ಸಿದ್ದಯ್ಯ ಸ್ವಾಮಿ ಬನ್ನಿ ಅಂತ ಇನ್ನೊಂದು ಹಾಡಿದೆ, ಅದು ಸಿನಿಮಾದ ಮುಖ್ಯ ಜೀವಾಳ ಹಾಡು. ಅದು ಇನ್ನೂ ಬಿಟ್ಟಿಲ್ಲ ನಾವು, ಅದೇ ಮೇನ್ ಟ್ರಂಪ್ ಕಾರ್ಡ್ ನಮ್ಮ ಸಿನಿಮಾಗೆ. ಈಗ ಹೆಂಗೆ ಮಾದೇವ ಮತ್ತು ಯಾಕೋ ಹೆಂಗೆ ನಿಮ್ಗೆ ಇಷ್ಟ ಆಗ್ತಾ ಇದೆಯೋ ಅಷ್ಟೇ ಇಷ್ಟ ಆಗುವಂಥ ಹಾಡು ಸಿದ್ದಯ್ಯ. ಅದು ಅದರಲ್ಲೂ ನಿಮ್ಗಷ್ಟೇ, ಅದರಲ್ಲೂ ನಿಮಗೆ ಕ್ರಾಂತಿಯ ವಿಚಾರಗಳಿದೆ, ಜೊತೆಗೆ ನಿಮಗೆ ಖುಷಿ ಕೊಡುತ್ತೆ ಕೇಳ್ತಾ ಕೇಳ್ತಾ. ಅದು ನಿಮಗೆ ಆ ಎಂಟರ್ಟೈನ್ಮೆಂಟ್ ಜೊತೆಗೂ ಒಂದಷ್ಟು ಎಚ್ಚರಿಕೆ, ಒಂದಷ್ಟು ವಿಚಾರನ ನಿಮ್ಮ ತಲೆಯೊಳಗಡೆ ಹಾಕುತ್ತೆ. ತುಂಬ ಇಷ್ಟಪಡ್ತೀರಾ ಆ ಸಾಂಗ್. ಯಾ ಥ್ಯಾಂಕ್ ಯು. ಕೊನೆಯದಾಗಿ ಈಗ ಸತೀಶ್ ಅವ್ರಿಗೆ ಇಲ್ಲ ಅಶೋಕ ಮತ್ತು ಅಂಬಿಕಾಗೆ ಯಾರು ವಿಲನ್ನು ಅಂತ, ಇಡೀ ಸಮಾಜನ ವಿಲನ ಅಥವಾ ಏನು ಅಂತ ಅದನ್ನು ನೀವು ಥಿಯೇಟ್ರಲ್ಲೇ ಬಂದು ನೋಡಿ. ಲೋಕಿ ಅವರೇ, ನೀವು ಕೇಳ್ತಿರೋ ಕ್ವಶನ್ಗಳಿಗೆಲ್ಲ ನಾವು ಉತ್ತರ ಕೊಡೋಕ್ಕಾಗಲ್ಲ, ಕತೆ ರಿವೀಲ್ ಮಾಡೋಕ್ಕಾಗಲ್ಲ. ಎಲ್ಲ ನಾವು ಕೇಳ್ಕೊಂಡೋಗಿ ಫಸ್ಟ್ ನ್ಯೂಸಲ್ಲಿ ಹಾಕ್ಬಿಟ್ಟು ನಮ್ಮ ತಲೆನ ಬೋಳಿಸ್ಬಿಡು ನುಣ್ಣಿಗೆ. ಯಾಕೆಂದರೆ ಆಲ್ರೆಡಿ ನಾವು 50 ಜನಕ್ಕೆ 100 ಜನಕ್ಕೆ ತಲೆ ಬೋಳಿಸಿದ್ವಿ, ಒಂದು ಶಾರ್ಟ್ ತೆಗೆದಿದ್ದೀವಿ ಅಶೋಕದಲ್ಲಿ. ನೀನು ಅದೇ ಥರ ನಮ್ಮ ತಲೆನ ನುಣ್ಣಗೆ ಬೋಳ್ಸೋಣ ಅಂತ ಕ್ಲೀನಾಗಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ಯಾ. ಅದು ನಾನು ಯಾವುದೇ ಕಾರಣಕ್ಕೂ ಹೇಳಲ್ಲ. ಥ್ಯಾಂಕ್ ಯು ಆಲ್ ದಿ ಬೆಸ್ಟ್. ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು ಸೊ ಮಚ್ ಸರ್. ನೋಡಿಲ್ಲ ಇದಿಷ್ಟು ದಿ ರೈಸ್ ಆಫ್ ಅಶೋಕ ಸಿನಿಮಾದ ಬಗ್ಗೆ. ಸಿನಿಮಾದ ನಾಯಕ ಸತೀಶ್ ಮತ್ತು ನಾಯಕಿ ಸಪ್ತಮಿ ಗೌಡ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ಅವಿರಾಜ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು.